ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನಿವತ್ತು P3 ಬೈಕ್ ಪಾರ್ಕಿಂಗ್ ಮಾಡಿ ನಮ್ಮ ಶಟಲ್ ಬಸ್ ಹತ್ಕೊಂಡು T2ಗೆ ಬಂದೆ. ಇವತ್ತೇನಪ್ಪ ವಿಶೇಷ ಅಂದರೆ ನವರಾತ್ರಿ ಉತ್ಸವ ಇರೋದ್ರಿಂದ T2 ಅಲ್ಲಿ ಗೊಂಬೆ ಉತ್ಸವ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬರೀ. ನಿಮಗೆ ಇಲ್ಲಿ ಬಸ್ಸಿಂದ ರನ್ವೇ ಕಾಣಿಸ್ತಿದೆ, ಫ್ಲೈಟ್ನೂ ಲ್ಯಾಂಡ್ ಆಗಿದೆ. ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು T1 ಮತ್ತು T2 ಸೇರಿ 4000 ಎಕರೆಯಲ್ಲಿ ಕಂಪ್ಲೀಟ್ ಆಗಿದೆ. ಅರೌಂಡ್ 35 ಕಿಲೋಮೀಟರ್ ಏರ್ಪೋರ್ಟ್ ಲೊಕೇಟೆಡ್ ಆಗಿದೆ. ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫ್ಲೈಟ್ ಇಲ್ಲಿಂದ ಟೇಕ್ ಆಫ್ ಆಗೋದು ತೋರಿಸ್ತೀನಿ. T2ಗೆ ಬಂದಾಯಿತು, ಬರೀ ಗ್ರೌಂಡ್ ಫ್ಲೋರಿಗೆ ಹೋಗೋಣ. ಅಲ್ಲೇ ಗೊಂಬೆ ಉತ್ಸವ ಮಾಡಿರೋದು. ಇಷ್ಟೊಂದು ಗೊಂಬೆ ಕೂಡಿಸಿದ್ದಾರೆ, 4 ಕಡೆನೂ ಕೂಡಿಸಿದ್ದಾರೆ ಗೊಂಬೆನ. ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆ ಕಾಣಿಸುತ್ತೆ. ಇನ್ನೇನು ನಮ್ಮ ನಾಡ ಹಬ್ಬ ದಸರಾನೂ ಹತ್ರ ಬಂತು. ಇಷ್ಟೊಂದು ಗೊಂಬೆನ ಇಲ್ಲಿಂದ ತಂದಿದ್ರೆ ಗೊತ್ತಿಲ್ಲ. T1ಅಲ್ಲೂ ಇದೇ ಥರ ಕೂಡಿಸಿದ್ದಾರೆ. ಆದರೆ ನೋಡೋಕೆ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಸಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನನಗೆ ಇವತ್ತು ಸ್ಟೆಪ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ಕೆಳಗಡೆ ಓಡಾಡ್ತಿದ್ದೆ. ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಿದರೆ ಇವತ್ತು ಯಾವ ದಿನ ನಾಳೆ ಯಾವ ದಿನ, ಇದು ಇವತ್ತಾ ನಾಳೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗುತ್ತೆ.